ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕರಾವಳಿ ಬ್ಯೂಟಿ, ಅದ್ರ ಜೊತೆಗೆ ಬೆಣ್ಣೆ ನಗರಿ ಹೀರೋ ನಿಮ್ಮರ ಪ್ರೀತಿಯ ಚೈತ್ರ ಆಚಾರ್, ಹಾಗೇನೆ ರಿತ್ವಿಕ್ ಮಠದವರು. ಮೊದಲನೇದಾಗಿ ಇಬ್ರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನಿದ್ದೆ ಆಯ್ತಾ? ಆಯ್ತು. ಅಂದ್ರೆ ಈ ಪ್ರಮೋಷನ್ಸ್ ಎಕ್ಸೈಟ್ಮೆಂಟ್ಗೆ ಸ್ವಲ್ಪ ಪರವಾಗಿಲ್ಲ, ಅದೇನು ಮ್ಯಾಟರ್ ಆಗ್ತಿಲ್ಲ. ಸಾಮಾನ್ಯವಾಗಿ ಹಬ್ಬ ಅಂತ ಬಂದ ತಕ್ಷಣ ಮಾರ್ನಮಿ ಹಬ್ಬ ಅಂದ್ರೆ ಎಲ್ರಿಗೂ ಸೆಲೆಬ್ರೇಷನ್. ಥಿಯೇಟರ್ಗಳಲ್ಲಿ ಮಾರ್ನಮಿ ಹಬ್ಬ ನವೆಂಬರ್ 21ಕ್ಕೆ ಬರ್ತಾ ಇದೆ. ಸೊ ನಿಮ್ಮ ಮಾರ್ನಮಿ ಹಬ್ಬದ ಪ್ರಿಪರೇಷನ್ಸ್ ಆಗಿರ್ಬೋದು, ಮಾರ್ನಮಿ ಹಬ್ಬದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳೋದಾದ್ರೆ? ಜನ ಅದನ್ನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಆ ಹಬ್ಬದ ಒಂದು ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಅವರು ನವೆಂಬರ್ 21ಕ್ಕೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಆ್ಯಂಡ್ ನಾವು ಮಾಡ್ಬೇಕಾದ್ರೆ ತುಂಬ ಅದ್ಭುತವಾಗಿತ್ತು. ಅಂದರೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ಅದ್ಭುತವಾದ ಟೆಕ್ನಿಷಿಯನ್ಸ್ ಇದ್ದಾರೆ, ಕತೆ ತುಂಬ ಸ್ಟ್ರಾಂಗ್ ಆಗಿದೆ. ಇದೆಲ್ಲವೂ ಇದ್ದಾಗ ನಮ್ಗೆ ಅದು ಮಾರ್ನಮಿ ಒಂದು ಒಳ್ಳೆ ಫೀಲೇ ಮುಗಿತದು. ಎಸ್ ಚೈತ್ರ ಅವರೇ, ಈಗಾಗಲೇ ಒಂದು ರೌಂಡ್ ಆಯ್ತು ಸೌತ್ ವುಡ್ಡಲ್ಲಿ. ಲೈಕ್ ಟಾಲಿವುಡ್ ಆಯ್ತು, ಕಾಲಿವುಡ್ ಆಯ್ತು, ಮಾಲಿವುಡ್ ಆಯ್ತು, ಈಗ ಸ್ಯಾಂಡಲ್ವುಡ್ ಆಯ್ತು. ನೆಕ್ಸ್ಟ್ ಇನ್ ಬಾಲಿವುಡ್ ಇನ್ನೂ ಹೋಗಿಲ್ಲ, ಹೋಗ್ತೀರಾ ಬಿಡಿ. ಆಯ್ತು, ಒಂದ್ ರೌಂಡ್ ಆಯ್ತು. ಆದ್ರೂ ಕೂಡ ಮಾಡಿರುವಂಥದ್ದು ಕೆಲವೇ ಬೆರಳೆಣಿಕೆಯಷ್ಟು ಸಿನಿಮಾಗಳಾದ್ರೂ ಚೈತ್ರ ಆಚಾರ್ ಅಂದ ತಕ್ಷಣ ನಿಮ್ಮ ಪಾತ್ರಗಳು ಕಣ್ಮುಂದೆ ಬರುತ್ತೆ. ಸೊ ಇಂಥದ್ರಲ್ಲಿ ಮಾರ್ನಮಿ ಹಬ್ಬದ ಒಂದು ಮಾರ್ನಮಿ ಸಿನಿಮಾದ ಒಂದು ಕ್ಯಾರೆಕ್ಟರ್ ಎಷ್ಟು ಸ್ಪೆಷಲ್ ಅನ್ನಿಸ್ತು? ಈ ಒಂದು ಪಾತ್ರವನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ಒಂದು ಕಥೆ, ಫಸ್ಟ್ ಥಿಂಗ್ ಕಥೆ, ಬಿಕಾಸ್ ಕಥೆಯಾಗಿ ತುಂಬ ಎಂಟರ್ಟೈನಿಂಗ್ ಆಗಿ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದು ಆ ಕಥೆಯಲ್ಲಿ ಇರುವಂಥ ಪಾತ್ರಗಳು ಆ್ಯಂಡ್ ನನ್ನ ಪಾತ್ರ ಎಸ್ಪೆಷಲಿ. ಇವಾಗ ನಾನು ಮಾಡೋಕ್ಕೆ ಒಪ್ಕೊಳ್ಬೇಕು ಅಂತ ಅಂದ್ಕೊಂಡಾಗ ಏನೆಲ್ಲ ಇದೆ ಈ ಪಾತ್ರದಲ್ಲಿ, ಏನು ಚಾಲೆಂಜಸ್ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಬೆಳೆಯೋಕ್ಕೆ ಸಿಗತ್ತೆ, ಇದನ್ನು ಕಲ್ತು ಮಾಡೋಕ್ಕೆ, ಆ ಥರದ್ದೆಲ್ಲ ಎಲಿಮೆಂಟ್ಸ್ನ ಯೋಚನೆ ಮಾಡಿದಾಗ ತುಂಬಾ ಇತ್ತು ಈ ಪಾತ್ರದಲ್ಲಿ ಅದನ್ನು ಮಾಡೋದಕ್ಕೆ, ಪಾತ್ರ ನಿರ್ವಹಿಸುವಾಗ. ಸೊ ಅದು ನನಗೆ ಎಕ್ಸೈಟ್ ಮಾಡ್ತು. ಆ್ಯಂಡ್ ಇದುವರೆಗೂ ಮಾಡಿರುವಂಥ ಪಾತ್ರಗಳ ಥರ ಇದಿಲ್ಲ. ಸೊ ಅದು ಒಂದು ಎಕ್ಸೈಟ್ಮೆಂಟ್. ಅಗೇನ್ ಇದೆಲ್ಲವೂ ಸೇರಿ ಈ ಪಾತ್ರ ತಗೊಳಕ್ಕೆ ನನಗೆ ಐ ಥಿಂಕ್ ಅದು ಉತ್ತೇಜನ ಕೊಟ್ಟಿದ್ದು. ಐ ಥಿಂಕ್ ನಿಮ್ಗೆ ಹುಡುಗ ಹುಡ್ಕೋದ್ ಬೇಕಾಗಿಲ್ಲ ಅನ್ಸುತ್ತೆ. ಯಾಕೆ ನಾನು ಹುಡ್ಕೋತಾ ಇದ್ದೀನಿ ಅಂತಾನೆ. ಕರೆಕ್ಟ್. ಈ ಬೆಣ್ಣೆಗೂ ಈ ಬೆಂಕಿಗೂ ಹೆಂಗೆ ಕೆಮಿಸ್ಟ್ರಿ ವರ್ಕೌಟ್ ಆಯ್ತು? ಹಂಗೆ ಯಾವಾಗ್ಲೂ ಅದು ಆಪೋಸಿಟ್ಸ್ ಅಟ್ರಾಕ್ಟ್ ಅಂತ ಅದಂಗೆ ವರ್ಕ್ ಆಗಿದೆ. ಅದು ಹೇಗ್ ವರ್ಕ್ ಆಯ್ತು ಅಂತ ನೀವು ಸಿನಿಮಾ ನೋಡ್ಬೇಕು, ಮಜಾ ಇದೆ. ಸೊ ಹೇಗ್ ವರ್ಕ್ ಆಯ್ತು, ಯಾರಿಂದ ಬಿದ್ರು, ನಮ್ಮ ಮಾತಲ್ಲಿ ಕೇಳಿದ್ರೆ ಮಜಾ ಇರಲ್ಲ. ನೋಡ್ಬೇಕು, ಅದನ್ನ ನೋಡ್ಬೇಕು, ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಅದ್ ನೋಡ್ತಾ ಇದ್ರೆ ನೀವೇ ಬ್ಲಶ್ ಆಗ್ತೀರಾ ಅನ್ಸುತ್ತೆ. ಅಯ್ಯೋ ವಾಹ್ 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 ಅಂತ. ನೈಟಿ ಗಿಟಿ ಎಲ್ಲ ಹಾಕೊಂಡು ಕ್ಯಾರೆಕ್ಟರ್ ಮಾಡಿರುವಂಥದ್ದು ಹೆಂಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಬಿಕಾಸ್ ಯಾಕಂತಂದ್ರೆ ಈಗ ಏನಿದ್ರು ಮೊದ್ಲೇನಿದ್ರು ಹಳ್ಳಿಯಲ್ಲಿ ಮಾತ್ರ ಇತ್ತು ಆ ಒಂದು ಟ್ರೆಂಡ್. ಸಿಟಿಯಲ್ಲಿ ಫಸ್ಟ್ ಸಿಟಿಯಲ್ಲಿ ಇತ್ತು, ಈಗ ಹಳ್ಳಿಯಲ್ಲೂ ಬಂದಿದೆ, ಮತ್ತೆ ಈಗ ಎಲ್ಲಾ ಕಡೆನೂ ಇದೆ. ಅದರಲ್ಲೂ ವೆರೈಟಿ ಆಫ್ ಡಿಸೈನ್ಸ್. ಏನ್ ಗೊತ್ತಾ, ನೈಟ್ ನನ್ಗೆ ಯಾವಾಗ್ಲೂ ಅನ್ಕೋತಾ ಇದೆ, ಯಾಕೆ ಎಲ್ರು ಪ್ರಿಫರ್ ಮಾಡ್ತಾರೆ ನೈಟಿ ಹಾಕೊಳ್ಳೋದು, ಏನ ಚೆನ್ನಾಗಿ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿಲ್ಲ, ಇಲ್ಲ ನೋಡಕ್ಕೇನು ಅಷ್ಟೇನು ಸುಮಾರಿದ್ದಂತ. ಒಂದ್ ಸರ್ತಿ ನೈಟಿ ಹಾಕಿದ್ಮೇಲೆ ಯು ನೆವರ್ ವಾಂಟ್ ಟು ಗೋ ಬ್ಯಾಕ್ ಟು ಎನಿ ಅದರ್ ಕಾಸ್ಟ್ಯೂಮ್. ಐ ಅಂಡರ್ಸ್ಟ್ಯಾಂಡ್. ನಾನು ಎಲ್ಲ ಹೆಣ್ಮಕ್ಳದ್ದು ಗೊತ್ತು ಇವಾಗ ನನಗೆ, ಬಿಕಾಸ್ ಅಷ್ಟು ಕಂಫರ್ಟಬಲ್ ಡ್ರೆಸ್ ಯಾರು ಮಾಡಿರೋಕೆ ಸಾಧ್ಯವೇ ಇಲ್ಲ. ಸೊ ಎಲ್ಲಿ ಹೋದ್ರೂ ಯಾಕೆ ಅವರು ನೈಟಿ ಚೇಂಜ್ ಮಾಡಿದ್ರೆ ಸುಮ್ಮನೆ ದುಪ್ಪಟ್ಟನೋ ಟವಲ್ ಹಾಕೊಂಡು ಹೋಗ್ಬೇಕು ಅಂತ ಇಷ್ಟಪಡ್ತಾರೆ ಅಂದರೆ ಅಷ್ಟು ಕಂಫರ್ಟಬಲ್ ಇದೆ, ಅದನ್ನ ಬಿಟ್ಟು ಇನ್ನು ಯಾಕೆ ಬೇರೆದು ಹಾಕಬೇಕು ಅಂತ. ಸೊ ನನಗೆ ಗಿವನ್ ಅನ್ ಆಪರ್ಚುನಿಟಿ, ಇಂಟರ್ವ್ಯೂಗೂ ಇದೇನು ಬೇಡ ಇಷ್ಟೊಂದು ಡ್ರೆಸ್ ಹಾಕೋದ್ರೆ ಒಂದು 4 ನೈಟಿ ತೊಗೊಂಡು ಹಾಕೊಂಡು ಕೂತ್ಕೊತಾ ಇದ್ದೆ. ಇಟ್ ಇಸ್ ದಟ್ ಕಂಫರ್ಟಬಲ್. ಸೊ ನಾನು ನೈಟಿ ಪರ ಇದ್ದೀನಿ ಆ ಥರ. ಲೈಕ್ ಲೇಡೀಸ್ಗೆ ನೈಟಿ ಹೇಗೋ ಹುಡುಗರಿಗೆ ಪಂಚೆ ಮತ್ತೆ ಇದಾಗೆ. ಸೊ ನೀವೇನಾದ್ರು ಈ ತರ ಮಾಡಿದಿರಾ? ಲೈಕ್ ಇಲ್ಲ, ನಂಗೆ ಪಂಚ ಅಭ್ಯಾಸ ಇರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಪಂಚೆ ಉಟ್ಕೊಂಡು ಫುಲ್ ಫೈಟ್ ಎಲ್ಲ ಮಾಡ್ಬಿಟ್ಟಿದ್ದೀನಿ. ನನಗೆ ಒಂದು ಭಯ ಇದ್ದಿದ್ದು, ಪಂಚ ಹಾಕೊಂಡು ಫೈಟ್ ಮಾಡುವಾಗ ಎಲ್ಲಿ ಉದುರೋಗುತ್ತೆ ಅನ್ನೋದು ನನಗೆ ತುಂಬ ದೊಡ್ಡ ಭಯ ಇತ್ತು. ಅದಕ್ಕೇನು ಮಾಡಿದೆ ಅಂತಂದರೆ, ನಾನು ಅವಾಗ ಇದ್ರ ವರ್ಕ್ಶಾಪ್ ನಡಿಬೇಕಾದ್ರೇ ನಾನು ಎಲ್ಲ ಕಡೆ ಪಂಚ ಉಟ್ಕೊಂಡು ಓಡಾಡ್ತಿದ್ದೆ. ಏರ್ಪೋರ್ಟ್ಗೂ ನಾನು ಪಂಚೆಲಿ ಹೋಗ್ತಿದ್ದೆ. ಆಮೇಲೆ ಈವನ್ ಸೀರಿಯಲ್ ಶೂಟ್ಗೆ ಹೋಗ್ತಾ ಇದ್ನಲ್ಲ, ಮನೆಯಿಂದ ಅಲ್ಲಿ ಹೋಗ್ಬೇಕಾದ್ರೆ ಪಂಚೆ ಉಟ್ಕೊಂಡು ಹೋಗ್ತಾ ಇದ್ದೆ, ಕಂಫರ್ಟ್ ಆಗಲಿ ಅನ್ನೋ ಕಾರಣಕ್ಕೆ. ನನಗೆ ಅದೆಲ್ಲೂ ಇವಾಗ ಪ್ಯಾಂಟಿಂಗ್ ಹಾಕೊಂಡು ಆರಾಮಾಗಿ ಓಡಾಡ್ತೀವಿ, ಅಷ್ಟು ನನಗೆ ಕಾನ್ಫಿಡೆನ್ಸ್ ಇರಬೇಕು ಪಂಚೆ ಉಟ್ಕೊಂಡಾಗ ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ಅದನ್ನ ಹಾಕೊಂಡು ಓಡಾಡ್ತಾ ಇದ್ದೆ. ಹೋಗ್ತಾ ಹೋಗ್ತಾ ಅದು ಅಭ್ಯಾಸ ಆಗ್ಬಿಟ್ಟು ಇದಕ್ಕಿಂತ ಅದು ಬೆಟರ್ ಅಲ್ಲ ಅಂತ ಅನಿಸ್ತು. ಇವಾಗ ಇವ್ರಿಗೆ ಹಂಗೆ ಈ ಕಾಸ್ಟ್ಯೂಮ್ಗಿಂತ ನೈಟಿ ಬೆಟರ್ ಅನಿಸ್ತಾರೆ. ಆ ಥರ ಪಂಚೆ ಏನಿಲ್ಲ, ಸುಮ್ಮನೆ ಸುತ್ತ ಓಡಾಡ್ಕೊಂಡಿರೋದೇ ಆರಾಮದು. ಸೊ ತುಂಬ ಕಂಫರ್ಟ್ ಆಗಿತ್ತದು. ಆ್ಯಕ್ಚುಲಿ ಪಂಚೆ ಬೆಟ್ರು ಪ್ಯಾಂಟ್ಗಿಂತ. ಓಕೆ, ಈ ಪಂಚೆ ಹಾಕೊಂಡಾಗ ಒಂದು ಗತ್ತನ್ನೋದು ಬರುತ್ತೆ. ಆ ಒಂದು ವೈಬ್ಸ್ ಬಗ್ಗೆ ಹೇಳೋದಾದ್ರೆ, ಆ ಪಂಚೆ ಹಾಕೊಂಡಾಗ ಫೈಟ್ ಸೀಕ್ವೆನ್ಸು ಮೊದಲೇ ಕರಾವಳಿ ಭಾಗ ಆ ಕಡೆ ಎಲ್ಲ ಆಲ್ಮೋಸ್ಟ್ ಪಂಚೆನೇ ಇರುತ್ತೆ. ಅಂಥದ್ರಲ್ಲಿ ಗಂಡಿಗೆ ಪಂಚೆ ಹಾಕೊಂಡಾಗ ಆ ಗತ್ತನ್ನೋದು ಬೇರೆ ಲೆವೆಲ್ಗೆ ಹೋಗುತ್ತೆ. ಈಗ ಕೆಲವೊಂದು ಪಾತ್ರಗಳಿಗೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ನ ಮಾಡಿದಾಗ ಆ ಕಾಕಿ ನಮ್ಮ ಮೇಲೆ ಇದ್ದಾಗ ಅದ್ರ ಪವರೇ ಬೇರೆ. ಸೊ ಈ ಥರ ಬಂದಾಗ ನಿಮ್ಗೆ ಹೆಂಗಿತ್ತು ಆ ಕರಾವಳಿ ಗತ್ತೆಲ್ಲ ಹೆಂಗೆ ಅನ್ನಿಸ್ತು ಅಂತ? ಇಲ್ಲಿ ಕ್ಯಾರೆಕ್ಟರ್ ಗತ್ತ ಆ ಥರದ್ದು ಕ್ಯಾರೆಕ್ಟರ್ ಅಲ್ಲ, ಇದು ತುಂಬ ಸಿಂಪಲ್ ಆಗಿರೋ ಹುಡುಗ ಇವನು. ಬಟ್ ಸಿಚುವೇಶನ್ ಚೇಂಜ್ ಆದಾಗ ಆ ಗತ್ತು ಆಟೋಮೆಟಿಕಲಿ ಅವನಿಗೆ ಬರುತ್ತದು. ಸೊ ನೀವು ಅದನ್ನು ಆ ಗತ್ತನ್ನ ಫೈಟಲ್ಲಿ ನೋಡ್ಬೋದು.
ಆ ಪಂಚೆ ಉಟ್ಕೊಂಡು ಆ ಗತ್ತೇನಿರುತ್ತೆ ಅದು ನಿಮಗೆ ಫೈಟಲ್ಲಿ ಅದ್ಭುತವಾಗಿ ಕಾಣಿಸುತ್ತೆ. ಅದು ಬಿಟ್ಟು ಮಿಕ್ಕಿ ಸೀನಿಯಲ್ಲೆಲ್ಲ ಮಾಮೂಲಿಯಾಗಿ ಒಬ್ಬ ನಾರ್ಮಲ್ ಆಗಿರೋ ಹುಡುಗ ಎಷ್ಟು ಚೆನ್ನಾಗಿರ್ತಾನೋ ಅಷ್ಟು ಆರಾಮಾಗಿ ಪಂಚೆ ಉಟ್ಕೊಂಡು ಓಡಾಡೋಂಥ ಒಂದು ಕ್ಯಾರೆಕ್ಟರ್ ಇದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.